ಯಾವುದು ಶ್ರೀಮಂತಿಗೆ, ಯಾವುದು ಬಡತನ, ಯಾವುದು ಸುಖ ಅಂತ ಬಹಳ ಜನಕ್ಕೆ ಇನ್ನೂ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ನೆನ್ನೆ ಬೆಳಗ್ಗೆ 11 ಗಂಟೆ ಮಂಡ್ಯ ತೋಟದ ಮನೆ ಹತ್ರ ಹೋಗ್ತಾ ಇದ್ದೆ, ಹೊಸಳ್ಳಿ ರೋಡಲ್ಲಿ. ಯಾರೊಬ್ರು ರಿಟೈರ್ಡ್ ಕ್ಲರ್ಕು ಅಲ್ಲಿ ನಿಂತಿದ್ರು. ತುಂಬಾ ವಯಸ್ಸಾಗದೆ, ಗೌರವ ಕೊಡಬೇಕು. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ ಅಂದೆ. ಏನೋ ಚೆನ್ನಾಗಿವ್ನು ಏನ್ ಬೇಕಲ್ವ ಅಯ್ಯ, ಚೆನ್ನಾಗಿವನ್ ಕನೋ, ನಾನೇ ನಿನ್ನಂಗೆ ತ್ರೀಕ ನಿಂತಿದ್ದಾನೆ ಅಂದ. ಆಯ್ತು ಬಿಡಿ ಸರ್, ನಂದೆ ತ್ರೀಕ ನಿಂತೀವನಿ, ನೀವು ಚೆನ್ನಾಗಿರಿ ಸರ್. ಆಮೇಲೆ ಸರ್ ನಿಮ್ಮ ಮಕ್ಕಳು ಅಂದೆ. 1991 ಇಸ್ವಿಲ್ ನನ್ನ ಮಗ ಡಿಸ್ಟಿಕ್ ರ್ಯಾಂಕು. SM ಕೃಷ್ಣವ್ರ ಸನ್ಮಾನ ಮಾಡಿದ್ರು ನನ್ನ ಮಗನಿಗೆ ಕರೆದು ಮನೆಗೆ. ಅವನು ಬಹಳ ಇಂಟೆಲಿಜೆಂಟ್, ಅವನು ಈಗ ಅಮೆರಿಕದಲ್ಲಿ ಅವನು ಸ್ವಂತ ಕಂಪ್ನಿನೇ ಇದೆ ಅವನು. ಪರವಾಗಿಲ್ಲ ಸರ್. ಎರಡನೇ ಮಗ ಅಂದೆ. ಎರಡನೇ ಬಹಳ ಇಂಟೆಲಿಜೆಂಟ್, ಸ್ವಲ್ಪ ವಿದ್ಯೆ ಕಮ್ಮಿ, ಬಹಳ ಬುದ್ಧಿವಂತ. ಅವನು ಹಂಗೋ ಹಿಂಗೋ ಮಾಡಿ ಸಿಂಗಾಪುರ ಸೆಟ್ಲ್ ಆಗ್ಬಿಟ್ನಲ್ಲ, ಅವನದು ಕಂಪ್ನಿ ಅದು. ಪರವಾಗಿಲ್ಲ ಸರ್. ಮಗಳು ಅಂದೆ. ಮಗಳಿಲ್ಲ, ಪಾಂಡವಪುರಕ್ಕೆ ಮದುವೆ ಮಾಡಿದ್ದೆ, ಅವ್ರ ಮಗ ಲಂಡನ್ನಲ್ಲಿ ಡಾಕ್ಟ್ರು, ಈಗ ಅವಳು ಅಲ್ಲೇ ಅವಳೆ. ಪರವಾಗಿಲ್ಲ ಸರ್. ನೀವು ಅಂದೆ. ಶುಗರ್ ಟೆಸ್ಟ್ ಮಾಡ್ಸಕ್ ಬಂದೀವಿ ಅಂದೆ. ಇದಾಗ ಬಿಸ್ತಲ್ಲಿ ನಿಂತಿದ್ದೀರಿ ಅಂದೆ. ನನ್ನ ತಮ್ಮನ ಮಗನ ಕರ್ಕ ಬಂದೆ ಕಣೆಯ ಬೆಳಗ್ಗೆ ಸ್ಕೂಟ್ರಲ್ಲಿ. ಒಳಗಡೆ ನಾನು ರಕ್ತ ತೆಗೆಸ್ತಾವನಿ, 200 ರೂಪಾಯಿ ಕೊಡ್ದೋಡಪ್ಪ, ಪೆಟ್ರೋಲ್ ಹಾಕ್ಸ್ಕೊಬತ್ತೀನಿ ಅಂತ ದುಡ್ಡು ಇಸ್ಕೊಂಡು ಈಚೆಗೆ ಬಂದ. ಈಗ ನೋಡಿದ್ರೆ ಗಾಡಿ ಇಲ್ಲೇ ಅದೇ, ಪೆಟ್ರೋಲ್ ಎಲ್ಲಿಗೆ ಹಾಕ್ಸ್ತಾ ಇದ್ದೋ ನಾವು ಅಂದ. ಎಲ್ಲೋ ಪಾಪ ಅವನು ಹಾಕ್ಸ್ಕೊತಾವ್ ಬಿಡಿ ಸರ್. ಆಮೇಲೆ ಮನೆಯಲ್ಲಿ ಸರ್ ನಿಮ್ದು ಅಂದೆ. ಇಲ್ಲಿ ಹಾಲಳ್ಳಿ ಕಣಯ್ಯ, ಮಂಡ್ಯ ಹಾಲಳ್ಳಿ ಕಟ್ಟಿಲ್ವ ನಾವು? ನಮ್ಮ ಮನೆ ನೋಡಿಲ್ಲ ನೀನು? ನೋಡು ನೋಡು, ಯಾವ MLA ಮನೆನೂ ಇಲ್ಲ, 60 ಚದರ ಮನೆ ನಮ್ದು. ಇರ್ಲಿ ಸರ್. ಆಮೇಲೆ ನಿಮ್ಮ ಹೆಂಗಸರು ಅಂದೆ. 6 ವರ್ಷ ಆಯ್ತು ಕಣೋ, ಸತ್ತೋಗ್ಬಿಟ್ಲು, ಕ್ಯಾನ್ಸರ್ ಆಗ್ಬಿಟ್ಟಿತ್ತು. ಅಯ್ಯೋ ಪಾಪ. ನಿನಗೆ ಹೇಳ್ದೆ ತಿಥಿಗೆ ಬರ್ಲಿಲ್ವಲ್ಲ ನೀನು, ಟೈಮ್ ಇರ್ಲಿಲ್ಲ ಸರ್. ಆಮೇಲೆ ಊಟಕ್ಕೆ ಏನ್ ಮಾಡಿರಿ ಅಂದೆ ನಾನು. ಪಕ್ಕದ ಬೀದಿಲಿ ತಮ್ಮನ ಸೊಸೆ ಅವಳೆ ಮಾಡ್ಕೊಬಂದು ಕೊಡ್ತಾಳೆ ಅಂದ. ಅಲ್ಲಿಂದ ಹೊರಟವನು 3 ಗಂಟೆ ಯೋಚನೆ ಮಾಡ್ಕೋದೆ. 60 ಚದರ ಮನೇಲಿ ಗಾಳಿ ಸುತ್ತಂಗೆ ನಿಂತವನೆ. ತಮ್ಮನ ಸೊಸೆ ಇಟ್ಕಾಯಕ ಕೂತವನೆ. 12 ಗಂಟೆಲಿ ಇವನ್ ನೆಗದು ಬಿದ್ರು, ಬೆಳಕರಿತ್ಲೆ ಬಂದು ನೋಡ್ತಾರೆ ಅವ್ರು ಬೇರೆ. ಒಂದೊತ್ತಲ್ಲಿ 19 ಅಂದ್ರು ಕೇಳೂರಿಲ್ಲ, ಹೇಳೂರಿಲ್ಲ. ಇನ್ನ ಇವನ್ ಸತ್ತೋದ ಮೇಲೆ 1 ವಾರ ಫ್ರಿಜ್ಜಲ್ಲಿ ಮಡಗ್ಬೇಕು, ಅವ್ರು 3 ಜನ ಬರ್ಬೇಕು ಅಲ್ಲಿಂದ. ತಿರ್ಗಿ ನನಗಂತಾನೆ, ನಾ ಸೂಪರ್ ಆಗಿ ಇವನಿ, ನೀ ತ್ರೀಕ ನಿಂತಿದೀಯ ಅಂತ. ಆಗ ಅನ್ಕಂಡೆ, ಶ್ರೀಮಂತ ನಾನು ಇವಯ್ಯನೋ ಅಂತ. ಹೇಳ್ಕೊಳ್ಳೋದಲ್ಲ ರೀ, ಹೇಳ್ಕೊಳ್ಳೋಕಲ್ಲ ಶ್ರೀಮಂತಿಗೆ. ನನ್ನ ಮಗ ದೊಡ್ಡ ಹುದ್ದೆ ಎಲ್ಲ ಅವನೇ, ನನ್ನ ಮಗಳು ಅಷ್ಟಲ್ಲ. ಆ ಹುದ್ದೆ ಅವ್ರು ಪಡೆದಿದ್ರು ನನ್ನ ಜೊತೆ ಎಷ್ಟು ಪ್ರೀತಿಯಾಗವ್ರೆ, ಅಪ್ಪ ಅಮ್ಮನ ಬಗ್ಗೆ ಎಷ್ಟು ಅಭಿಮಾನ ಇಟ್ಟವ್ರೆ. ಎಷ್ಟು ಕೋಟ್ಯಾಧಿಪತಿ ಆದ್ರೂ ಹುಟ್ಟದೂರ್ನ ಹಬ್ಬ ಅಂದ್ರೆ ಹೆಂಗ್ ಓಡ್ ಬರ್ತಾರೆ. ಇದು ಬೇಕಲ್ಲ ಶ್ರೀಮಂತಿಗೆ ಅಂದ್ರೆ. ನಾ ಬೆಳೀತಾ ಬೆಳೀತಾ ಮುಲ್ಲೂರು ಪಾಸ್ ಆಗ್ಬಿಟ್ಟು ಒಂದೊಂದು ದೊಡ್ಡ ಊರು ಸೇರ್ಕೊಂಡು, ಒಳ್ಳೆ ಲೇಔಟ್ ಸೇರ್ಕೊಂಡೆ, ಅಪಾರ್ಟ್ಮೆಂಟ್ ತಗೊಂಡೆ. ಅಲ್ಲಿ ಅವ್ರವ್ರೆ, ಇಲ್ಲಿ ಇವ್ರವ್ರೆ ಅಂದ್ರೆ ಸಹಬಾಳ್ವೆನೇ ಶ್ರೀಮಂತಿಗೆ. ಸಹಬಾಳ್ವೆ, ಸಂಬಂಧಗಳು, ಸಮೃದ್ಧಿ. ಇದು ಅರ್ಥವೇ ಗೊತ್ತಿಲ್ಲದ ನನ್ನ ಮಗ ಅಲ್ಲ, ನನ್ನ ಮಗ ಎಲ್ಲ ದುಡ್ಡು ತಿಂತಾವ್, ಇಲ್ಲಿ ಬಂದು ಕೂತ್ಕೋದು, ಕೇಳ್ದವ್ರು ಹೇಳೋದು ನಮ್ಮ ಮಗ ಲಂಡನ್, ನನ್ನ ಮಗ ಲಂಡನ್ ಇರ್ಲಿ, ಸಂತೋಷ, ತಪ್ಪೇನಿಲ್ಲ, ಹೊಟ್ಟೆ ಕಿಚ್ಚು ಇಲ್ಲ. ಆದ್ರೆ ಒಂದ್ಸತಿ ಅರ್ಥ ಮಾಡ್ಕೋಬೇಕು, ಸುತ ನಿರ್ದೊಡೆಯನ್ನು ಮುಪ್ಪಿನಲ್ಲಾಗ ಒಣಗಲ್ ಪೈರಿಗೆ ಬಾರದಿರ್ಪ ಮಳೆಯಂತೆ. ಮುಪ್ಪಿನ ಕಾಲದಲ್ಲಿ ಆಗದರು ಮಗನೂ ಒಂದೇ, ಒಣಗಿರು ಪೈರು ಬರ್ದರು ಮಳೆನೂ ಒಂದೇ ಅಂತ ದೊಡ್ಡವ್ರು ಹೇಳ. ಮುಪ್ಪಿನ ಕಾಲದಲ್ಲಿ ನಿನ್ನ ಮಗ ಆಗದೆ ಆದ್ಮೇಲೆ ಏನ್ ಪ್ರಯೋಜನ? ಪೈರು ಒಣಿಕೊಂಡಾಗ ಬರ್ದೆ ಮಳೆ, ಭತ್ತ ಕೊಯ್ಯೋಗ ಬಂದ್ರೆ ಏನ್ ಪ್ರಯೋಜನ? ಹಂಗಾಗ್ತದೆ ಬಾಳು. ಅದಕ್ಕೆ ಯಾವತ್ತು ವೃದ್ಧಾಪ್ಯವನ್ನ ನಾವು ಗೌರವಿಸ್ಬೇಕ್ರಿ. ಒಬ್ಬ ವ್ಯಕ್ತಿ ತಿರ್ಕೊಂಡ್ರು, ಅವ್ರು ತಿಥಿ ಮಾಡಿದ್ರು, 5,000 ಜನಕ್ಕೆ ಊಟ ಹಾಕಿದ್ರು, ನನ್ ಕರ್ಸಿ ಪದಾಡ್ಸಿದ್ರು, ಕೈ ತುಂಬ ಹಣ ಕೊಟ್ರು ನಮಗೆ. ಇವಕ್ಕೆಲ್ಲ ಬೆಲೆ ಬರುದು ಯಾವಾಗ ಗೊತ್ತಾ? ಆ ತೀರ್ಕೊಂಡ್ರ ವ್ಯಕ್ತಿಯ ಕೊನೆಗಾಲದ ಸ್ಥಿತಿ ಚೆನ್ನಾಗಿದ್ರೆ ಮಾತ್ರ. 6 ತಿಂಗಳು 1 ವರ್ಷ ಅಪ್ಪ ಮೂಲಕ್ ಬಿದ್ದಾಗ, ಅವ್ವ ಮೂಲಕ್ ಬಿದ್ದಾಗ, ಅವ್ರ ಸೇವೆ ಮಾಡೋದು ಬಿಟ್ಬಿಟ್ಟು, ಅವ್ರಿಗೆ ಇಟ್ಕೊಡದೆ, ಅವ್ರ ನೋವು ಕೊಟ್ಟು, ಸತ್ರ ಸಾಕಲ್ಲಪ್ಪ ಅಂತ ಕಿಟಕಿ ಸ್ಥಳಕ್ಕೆ ನೆಣಕಂಡು ಅವ್ನ ಸೇವೆ ಮಾಡ್ಬಿಟ್ಟು, ಇಲ್ಲ 5,000 ಜನಕ್ಕೆ ಊಟ ಹಾಕ್ಸ್ಬಿಟ್ಟು ಶಿವಾರ್ದೊಮ್ಮೆ ಸಂಕರ್ಸ್ ಪದಾಡ್ಸ್ಬಿಟ್ರೆ ಆಗ್ಬಿಟ್ಟದ. ಜನ ನೆಗ್ತಾರಷ್ಟೇ, ಯಾರ ಕೂತ್ಕೊಂಡು, ಇದು ಬೇರೆ ಕೇಡು ಅಂತ. ಆ ಕಾರ್ಯಕ್ರಮ ಹೆಂಗಿರ್ಬೇಕಂದ್ರೆ, ಹೆಂಗ್ ನೋಡ್ಕೊಂಡ್ರು ಗೊತ್ತಾ ಸಾರ್ ಅಂತಾರೆ ಎಷ್ಟೋ ಕಡೆ. ಆ ತಾಯಿನ ಹೆಂಗ್ ನೋಡ್ಕೊಂಡ್ಲು ಗೊತ್ತಾ ಸೊಸೆ?
ದೇವರು ಸರ್, ದೇವತೆ ಆ ತಾಯಿ. ಅಜ್ಜಿ 1 ವರ್ಷ ಆಯ್ತು, ಮೈ ತುಂಬ ಗಾಯ ಸರ್. ಅವ್ರ ಮಗ ಹೆಂಗ್ ನೋಡ್ಕೊಂಡ ಗೊತ್ತಾ ಸರ್? ಆಗ ಅನ್ನಿಸ್ತದ, ಹೃದಯ ತುಂಬ ಬರ್ತದೆ. ನಿಜ ಅಲ್ವೇನ್ರಿ? ಇದು ಕಾರ್ಯಕ್ರಮ ಅಂತ. ಅದಕ್ಕೆ ಯಾವತ್ತು ಬಂಧುಗಳೇ ಹಿರಿಯರನ್ನ ನೋಯಿಸೋದು ಬೇಡ, ಹಿರಿಯರನ್ನ ಗೌರವಿಸೋಣ. ಕಾರಣ ಯಾಕೆ ಅಂದ್ರೆ ಭಗವಂತ ಆಯಸ್ಸು ಆರೋಗ್ಯ ಅಂತ ಕೊಟ್ಬಿಟ್ರೆ ನಮಗೂ ಒಂದಿನ ಆ ಸ್ಥಿತಿ ಬರ್ತದೆ, ಕೊಟ್ಟು ಬಂದೇ ಬರ್ತದೆ. ಆಯಸ್ ಕೊಟ್ರೆ ಅಲ್ಲಿ ಗಂಡು, ಆಯಸ್ ಕೊಡಿದ್ರೆ ನಾವು ಹೋಯ್ತು. ಆಯಸ್ ಕೊಟ್ರೆ ವೃದ್ಧಾಪ್ಯ ಅನ್ನೋದು ಬಂದೇ ಬರ್ತದೆ. ಅದನ್ನ ಗೌರವ ಕಾಣೋಣ, ಗೌರವಿಸೋಣ ಅಂತೇಳಿ ಹೇಳ್ತಾ